ದ್ವಿತೀಯ PUC ಅರ್ಥಶಾಸ್ತ್ರದಲ್ಲಿ ನಾನು ಉತ್ತಮ ಅಂಕಗಳನ್ನು ಗಳಿಸಬೇಕಾಗಿದೆ, ಆದರೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನಾನು ಇನ್ನೂ ಏನು ಓದಿಲ್ಲ. ವಾರ್ಷಿಕ ಪರೀಕ್ಷೆಯಲ್ಲಿ ನಾನು ಉತ್ತಮ ಅಂಕಗಳನ್ನು ಗಳಿಸಬೇಕು. ಡೋಂಟ್ ವರಿ ಅಬೌಟ್ ದ್ಯಾಟ್. ನೋಡಿ, ಕೇವಲ 10 ದಿನಗಳಲ್ಲಿ 80ಕ್ಕೆ 80 ಅಂಕ ತೆಗೆದುಕೊಳ್ಳುವಂತಹ ಒಂದು ಸ್ಟ್ರಾಟಜಿ ಹೇಳ್ತಾ ಇದ್ದಾನೆ. ಮಾಡಬೇಕಾಗಿರೋದೇನು, ವಿಡಿಯೋನ ಕೊನೆ ತನಕ ನೋಡಿ. ನಾನು ಎಷ್ಟು ಹೇಳ್ತೀನಿ ಅಷ್ಟು ಓದ್ಕೊಂಡ್ಬಿಟ್ರೆ 80ಕ್ಕೆ 80 ಅಂಕ ನೀವು 80 ಔಟ್ ಆಫ್ 80 ಸ್ಕೋರ್ ಮಾಡಲಿಕ್ಕೆ ನಿಮ್ಮನ್ನು ಯಾರೂ ಕೂಡ ಸ್ಟಾಪ್ ಮಾಡೋದಿಲ್ಲ. ನಾನು ರಾಹುಲ್ ಬಿಡ್ನಾಳ್, ನೀವು ನೋಡ್ತಾ ಇದ್ದಾರೆ ರಾಹುಲ್ ಬಿಡ್ನಾಳ್ ಚಾನಲ್. ಕೇವಲ ಒಂದು 4 ರಿಂದ 5 ಚಾಪ್ಟರ್, ಆಲ್ಮೋಸ್ಟ್ ಒಂದು 4 ಚಾಪ್ಟರ್ ಅಷ್ಟನ್ನು ಓದಿದರೆ 80 ಅಂಕ ನೀವು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ. ಇದು ಸುಲಭವಾದ ಮೆಥಡನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ವಿಡಿಯೋನ ಕೊನೆ ತನಕ ನೋಡಿ, ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ರೀತಿ ಕಂಟೆಂಟನ್ನು ನೀವು ಇಲ್ಲಿಂದ ನೋಡಬಹುದು. ನಡೀರಾಗಿದ್ದರೆ ವಿಡಿಯೋನ ಶುರು ಮಾಡೋಣ. ಇನ್ನೊಂದೇನಪ್ಪ ಅಂತಂದರೆ ಟೆಲಿಗ್ರಾಮ್ ಚಾನಲ್ ಇದೆ, ಹೋಗಿ ಜಾಯ್ನ್ ಆಗಿ. ಎಲ್ಲ ರೀತಿ PDF ನೋಟ್ಸ್ ನಿಮ್ಗೆ ಸಿಗ್ತಾ ಇದೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಇಲ್ಲಿ ಬ್ಲೂ ಪ್ರಿಂಟನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಬಿಟ್ಟಿದ್ದಾರೆ. ಅವ್ರು ಎಷ್ಟು ಚಾಪ್ಟರ್ನ ಓದ್ಲಿಕ್ಕೆ ಹೇಳಿದ್ದಾರೆ, ಎಲ್ಲ ಚಾಪ್ಟರ್ನ ಓದೋದು ಬೇಡ. ಎಲ್ಲ ಚಾಪ್ಟರ್ನ ಓದೋದು ಬೇಡ. ನಾನು ಯಾವ್ಯಾವ ಅಧ್ಯಾಯಗಳನ್ನ ಹೇಳ್ತೀನಿ ಅದಷ್ಟನ್ನು ಓದಿದರೆ 80ಕ್ಕೆ 80 ಅಂಕ. ರಿಪೀಟರ್ ಆಗಿರ್ಬೋದು, ರೆಗ್ಯುಲರ್ ಆಗಿರ್ಬೋದು, ಯಾರು ಎಕ್ಸಾಮಲ್ಲಿ ಫೇಲ್ ಆಗಿರ್ತಾರಲ್ಲ, ಎಕನಾಮಿಕ್ಸ್ ಕಷ್ಟ ಅನ್ನೋರು ಈ ಒಂದು ವಿಡಿಯೋ ನೋಡಿದ ತಕ್ಷಣ ಅವ್ರಿಗೆ ಇದು ಸುಲಭ ಆಗುತ್ತೆ. ನಡೀರಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ದ್ವಿತೀಯ PUC ಅರ್ಥಶಾಸ್ತ್ರ ಯಾರಿಗೂ ಏನು ಓದಿಲ್ಲ ಎಕನಾಮಿಕ್ಸ್ ಕಷ್ಟ ಅಂತ ಅಂದ್ಕೊಂಡಿದ್ರೆ, ಪ್ರಿಪರೇಟರಿ ಆಗಿರ್ಬೋದು, ಆ್ಯನ್ಯುವಲ್ ಆಗಿರ್ಬೋದು, ಕೇವಲ 4 ಅಧ್ಯಾಯಗಳನ್ನು ಓದಿ ಯಾವ ರೀತಿ 80ಕ್ಕೆ 80 ಅಂಕ ಕೇವಲ ಒಂದು 10 ದಿನಗಳಲ್ಲಿ ನೀವು ತೆಗೆದುಕೊಳ್ಳೋದು ಅಂತ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದಾನೆ. ಎಷ್ಟು ಹೇಳ್ತೀನಿ ಅಷ್ಟು ಮಾಡಿ. ಕ್ವಶನ್ ಪೇಪರ್ ಪ್ಯಾಟರ್ನಲ್ಲಿ ಪಾರ್ಟ್ ಎನಲ್ಲಿ 20 ಕ್ವಶನ್ ಇರುತ್ತೆ. ಈಚ್ ಕ್ಯಾರೀಸ್ 1 ಮಾರ್ಕ್, ನೋ ಎಕ್ಸ್ಟ್ರಾ ಕ್ವಶನ್, ನೋ ಚಾಯ್ಸ್ ಇರುತ್ತೆ. 2 ಅಂಕದ 10 ಪ್ರಶ್ನೆ ಇರುತ್ತೆ, 6 ಕೊಟ್ಟಿರ್ತಾರೆ, 4 ಎಕ್ಸ್ಟ್ರಾ ಕ್ವಶನ್ ಇರುತ್ತೆ. 4 ಎಕ್ಸ್ಟ್ರಾ ಕ್ವಶನ್ ಬಿಡಿ, 6 ಮಾತ್ರ ಓದ್ಕೊಳ್ಳೋಣ. ಮುಂದೆ ನೋಡ್ತೀನಿ ಯಾವ್ಯಾವುದಂತ. 4 ಅಂಕದ 9 ಪ್ರಶ್ನೆ ಕೊಡ್ತಾರೆ. ಈಚ್ ಕ್ಯಾರೀಸ್ 4 ಮಾರ್ಕ್ಸ್, 5 ಕ್ವಶನ್ ಮಾತ್ರ ನಾವು ಬರಿಬೇಕಾಗುತ್ತೆ. ಇಲ್ಲಿ 4 ಎಕ್ಸ್ಟ್ರಾ ಇರುತ್ತೆ, ನಾವು ಬರಿಬೇಕಾಗಿರೋದು 5, ಟೋಟಲ್ 9 ಆಯಿತು. ಅದೇ ರೀತಿ 6 ಅಂಕದ 5 ಪ್ರಶ್ನೆ ಕೊಡ್ತಾರೆ, ನಾವು ಬರಿಬೇಕಾಗಿರೋದು 3. ಇಲ್ಲಿ ನಮಗೆ 2 ಎಕ್ಸ್ಟ್ರಾ ಬರುತ್ತೆ, ಎಕ್ಸ್ಟ್ರಾ ಕ್ವಶನನ್ನು ಬಿಟ್ಟುಬಿಡಿ. ಅದೇ ರೀತಿ 5 ಅಂಕದ 3 ಪ್ರಶ್ನೆ ಕೊಡ್ತಾರೆ, 5 ಅಂಕದ 3 ಪ್ರಶ್ನೆ, ನಾವು ಬರಿಬೇಕಾಗಿರೋದು 2. ಇಲ್ಲಿ ಇದಿಷ್ಟು ಗೊತ್ತಾಯಿತು. 5 ಅಂಕದ ಪ್ರಶ್ನೆ ಅಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್. ಇಲ್ಲಿ ನಾವು ಏನು ಮಾಡಬೇಕಂತಂದರೆ, ಇದು ಬ್ಲೂ ಪ್ರಿಂಟ್ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಆಸ್ ಪರ್ ಮಾಡೆಲ್ ಕ್ವಶನ್ ಪೇಪರ್ ಮತ್ತು ಆ್ಯನ್ಯುವಲ್ ಎಕ್ಸಾಮ್ಗೆ ಇದನ್ನೇ ಫಾಲೋ ಮಾಡ್ತಾರೆ. ನಾವು ಇದನ್ನೇ ಫಾಲೋ ಮಾಡಬೇಕು. ಅವ್ರು ಎಷ್ಟು ಹೇಳಿದರೆ ಅಷ್ಟನ್ನು ಮಾತ್ರ ನಾವಿಲ್ಲಿ ಓದಬೇಕಾಗುತ್ತೆ. ಇಂಟ್ರೊಡಕ್ಷನಲ್ಲಿ 2 ಅಂಕದ 1 ಪ್ರಶ್ನೆಯನ್ನು ಓದೋಣ. 2 ಅಂಕದ 1 ಪ್ರಶ್ನೆ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ಫಿಕ್ಸ್ ಪ್ರಶ್ನೆಯನ್ನು ಕೊಡ್ತೀನಿ. 4 ಅಂಕದ 1 ಪ್ರಶ್ನೆ ಇಲ್ಲಿದ್ದು ಮುಗೀತು. 1 ಅಂಕದ 1ನೇ ಅಧ್ಯಾಯದಿಂದ 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ ಮುಗಿದು ಹೋಯ್ತು. ಇಷ್ಟೇ. ಮೈಕ್ರೋ ಎಕನಾಮಿಕ್ಸಲ್ಲಿ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಅಂತ ಇದೆ. ಇಲ್ಲಿ 2 ಅಂಕದ 1 ಪ್ರಶ್ನೆ, 4 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ. ಈ ಚಾಪ್ಟರ್ನ ಕಂಪ್ಲೀಟಾಗಿ ಪೂರ್ತಿಯಾಗಿ ಇಂಚು ಲೈನ್ ಬೈ ಲೈನ್ ಓದಿ ಬ್ಯಾಟ್ ಹಾಕಬೇಕಾಗುತ್ತೆ. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಮೈಕ್ರೋ ಎಕನಾಮಿಕ್ಸಲ್ಲಿ 3ನೇ ಅಧ್ಯಾಯ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್. 2 ಅಂಕದ 1 ಪ್ರಶ್ನೆಯನ್ನು ಮಾತ್ರ ಓದು. 4, 6, 5 ನಮಗೆ ಸಂಬಂಧ ಇಲ್ಲ. ಇಷ್ಟೇ, ನಮಗೆ ಸಂಬಂಧ ಇಲ್ಲ ಅದು. ಸೊ ಅದಾದ ನಂತರ ದ ಥಿಯರಿ ಆಫ್ ದ ಫರ್ಮ್ ಅಂಡ್ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಇದೆ. ಪರಿಪೂರ್ಣ ಪೈಪೋಟಿ ಸಿದ್ಧಾಂತ ಅಂತ ಇದೆಯಲ್ಲ, 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ನಾವು ಟೋಟಲ್ ಆಗಿ ಬರಿಬೇಕಾಗಿರೋದಷ್ಟು ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದೆ ನಾನು. ಓಕೆ, ಇಲ್ಲಿ 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. ಇದು 4, 5, 6 ನಮಗೆ ಸಂಬಂಧ ಇಲ್ಲ. ಇಷ್ಟನ್ನು ಬಿಟ್ಟುಬಿಡಿ. ಅದಾದ ನಂತರ 5 ಅಂಕದ 5ನೇ ಅಧ್ಯಾಯವನ್ನು ಓದೋದು ಅವಶ್ಯಕತೆ ಇಲ್ಲ. ಇಲ್ಲಿ ಮ್ಯಾಕ್ರೋ ಎಕನಾಮಿಕ್ಸ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ 4 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇಲ್ಲಿ ಪೂರ್ತಿಯಾಗಿ ಓದ್ಕೊಂಡ್ಬಿಡ್ಬೇಕು. ಈ ಒಂದು ಸೆಕೆಂಡ್ ಚಾಪ್ಟರ್ ಏನಿದೆ ನ್ಯಾಷನಲ್ ಇನ್ಕಮ್ ಆ್ಯಂಡ್ ಅಕೌಂಟಿಂಗ್ ಅಂತಿದೆಯಲ್ಲ, 2 ಅಂಕದ 2 ಪ್ರಶ್ನೆ ಬರ್ತಾ ಇದೆ. 4 ಅಂಕದ 1 ಪ್ರಶ್ನೆ, 5 ಅಂಕದ 1 ಪ್ರಶ್ನೆ, 6 ಅಂಕದ 1 ಪ್ರಶ್ನೆ ಮುಗಿದೋಯ್ತು. ಇಲ್ಲಿಗೆ ನಮಗೆ ಈ ಒಂದು ಚಾಪ್ಟರ್ನ ಲೈನ್ ಬೈ ಲೈನ್ ಓದಲೇಬೇಕಾಗುತ್ತೆ. ಅದಾದ ನಂತರ ಮನಿ ಆ್ಯಂಡ್ ಬ್ಯಾಂಕಿಂಗ್ 6 ಅಂಕದ 1 ಪ್ರಶ್ನೆ ಬರ್ತಾ ಇದೆ. ಇಲ್ಲಿಗೆ ಮುಗೀತು, ಫಿಕ್ಸ್ ಆಯಿತು. ಲಾಸ್ಟ್ ಗೌರ್ಮೆಂಟ್ ಬಜೆಟ್ ಆ್ಯಂಡ್ ದ ಎಕನಾಮಿ ಅಂತ ಇದೆ. ಇಲ್ಲಿ 4 ಅಂಕದ 1 ಪ್ರಶ್ನೆಯನ್ನು ಓದ್ಕೊಂಡ್ಬಿಟ್ರೆ ಮುಗೀತು. ಈಗ ಏನು ಮಾಡ್ಬೇಕಂತಂದರೆ ಇದಿಷ್ಟನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. 5 ಅಂಕದ 3 ಪ್ರಶ್ನೆ ಬರೀಬೇಕು, 2 ಪ್ರಶ್ನೆ ಇಲ್ಲಿ ನಮಗೆ ಸಿಗ್ತಾ ಇದೆ. 6 ಅಂಕದ 3 ಪ್ರಶ್ನೆ ಬರೀಬೇಕು, ಇಲ್ಲಿ ನಮಗೆ 3 ಸಿಗ್ತಾ ಇದೆ. 4 ಅಂಕದ 9 ಪ್ರಶ್ನೆ ಕೊಡ್ತಾರೆ, 5 ಬರೀಬೇಕು, ಇಲ್ಲಿ 5 ನಮಗೆ ಪ್ರಶ್ನೆ ಸಿಗ್ತಾ ಇದೆ. ಇಷ್ಟೇ ಚಾಪ್ಟರ್ನ ಓದಿದ್ರೆ ಸಾಕು. ಅದಾದ ನಂತರ 2 ಅಂಕದ 6 ಪ್ರಶ್ನೆ ಬರೀಬೇಕು, 7 ಕೊಡ್ತಾ ಇದ್ದಾನೆ. ಇಲ್ಲಿ ನಮಗೆ 7 ಪ್ರಶ್ನೆ ಉತ್ತರಿಸಲಿಕ್ಕೆ ಇವಿಷ್ಟು ಚಾಪ್ಟರ್ಗಳಿಂದ ನಾವು ಎಬಿಲಿಟಿಯನ್ನು ತೆಗೆದುಕೊಳ್ತಾ ಇದ್ದೇವೆ. ವಿ ಕ್ಯಾನ್ ಈಸಿಲಿ ರೀಡ್ ದೀಸ್ ಕ್ವೆಶನ್ಸ್. ಈ ಚಾಪ್ಟರ್ ಮೇಲೆ ಅಷ್ಟೇ ಓದಬೇಕು. ಅರ್ಥ ಆಯ್ತು ಅಂತ ಭಾವಿಸ್ತಾ ಇದ್ದಾನೆ. 1 ಅಂಕದ ಪ್ರಶ್ನೆಗೆ ಎಲ್ಲ ಚಾಪ್ಟರ್ಗಳನ್ನು ನಾವು ಓದಲೇಬೇಕಾಗುತ್ತೆ. ಇದಿಷ್ಟು ಬ್ಲೂ ಪ್ರಿಂಟ್. ಇಷ್ಟನ್ನು ಮಾಡಿದರೆ ಪ್ರಿಪರೇಟ್ ಆಗಿರ್ಬೋದು, ಆ್ಯನ್ಯುವಲ್ ಆಗಿರ್ಬೋದು, ಯಾವುದೇ ಕ್ವೆಶ್ಚನ್ ಪೇಪರ್ನ ನೀವು ಆರಾಮಾಗಿ ಎಕನಾಮಿಕ್ಸಲ್ಲಿ ಆರಾಮಾಗಿ ಸುಲಭವಾಗಿ 80 ಔಟ್ ಆಫ್ 80
ತಕ್ಕೊಳ್ಳಿಕ್ಕೆ ಅದೊಂದು ಅವಕಾಶ ನಿಮ್ಗೆ ಸಿಗುತ್ತೆ, ಆರಾಮಾಗಿ ಸ್ಕೋರ್ ಮಾಡ್ಬೋದು. ಇದಿಷ್ಟು ಈ ಒಂದು ವಿಡಿಯೋದಲ್ಲಿ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾ ಇದ್ದಾನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಸಹ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.